ಎಲ್ಲ ನನ್ನ ವೀಕ್ಷಕರಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವು ನೋಡುತ್ತಿರುವುದು ಆರಾಧ್ಯ ಎಜುಕೇಷನಲ್ ಯೂಟ್ಯೂಬ್ ಚಾನಲ್. ನಾನು ಪ್ರಿವಿಯಸ್ ಕ್ಲಾಸಲ್ಲಿ ಹೇಳಿದಂಗೆ ಈ ತರಗತಿಯಲ್ಲಿ ದ.ರಾ ಬೇಂದ್ರೆ ಅವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತೇನೆ ಅಂತ ಹೇಳಿದ್ದೆ. ಆದ ಕಾರಣದಿಂದ ಈ ಒಂದು ಸಂಚಿಕೆಯಲ್ಲಿ ನಾವು ದ.ರಾ ಬೇಂದ್ರೆ ಅವರ ಜೀವನ ಚರಿತ್ರೆ ಬಗ್ಗೆ ನೋಡಲಿದ್ದೇವೆ. ತಾವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಮಗೆ ಮುಂದಿನ ವೀಡಿಯೋ ಮಾಡಲು ಒಂದು ಹುರುಪು ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಈ ಒಂದು ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ಬನ್ನಿ. ಮೊದಲನೇದಾಗಿ ಕವಿ ಹೆಸರು ನೋಡೋದಾದರೆ ಕವಿ ಹೆಸರು ದ.ರಾ ಬೇಂದ್ರೆ. ಅವರ ಪೂರ್ಣ ಹೆಸರು ನೋಡೋದಾದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಅವರ ಅಂಕಿತನಾಮ ನೋಡೋದಾದರೆ ಅಂಬಿಕಾ ತನಯ ದತ್ತ. ಅಂಕಿತನಾಮ ನಾನು ಇಲ್ಲಿ ಬರೆದಿಲ್ಲ, ಆದ ಕಾರಣದಿಂದ ಹೇಳ್ತಿರುವೆ. ಅಂಕಿತನಾಮ ಅಂಬಿಕಾ ತನಯ ದತ್ತ. ಜನನ ನೋಡೋದಾದರೆ 1896 ಜನವರಿ 31ರಂದು, ಸ್ಥಳ ಧಾರವಾಡ. ತಂದೆಯ ಹೆಸರು ಬಂದ್ಬಿಟ್ಟು ರಾಮಚಂದ್ರ ಭಟ್ ಅವರು. ತಾಯಿ ಹೆಸರು ಅಂಬಿಕೆ. ಶಿಕ್ಷಣ ನೋಡೋದಾದರೆ 1918ರಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಎಂಬ ಪದವಿಯನ್ನು ಗಳಿಸಿದರು. 1935ರಲ್ಲಿ ಮಾಸ್ಟರ್ ಆಫ್ ಆರ್ಟ್ಸ್ ಎಂಬ ಪದವಿಯನ್ನು ಕೂಡ ಗಳಿಸಿದರು. ಅವರ ವೃತ್ತಿ ನೋಡೋದಾದರೆ ಅಧ್ಯಾಪಕರು ಸಹ ಹೌದು ಮತ್ತು ಕವಿ ಕೂಡ ಹೌದು. ಅವರ ಪ್ರಕಾರ ನೋಡೋದಾದರೆ ಕತೆ, ಕವನ, ವಿಮರ್ಶೆ, ಅನುವಾದ ಇತ್ಯಾದಿಗಳು. ಅವರ ಸಾಹಿತ್ಯ ಚಳುವಳಿ ನೋಡೋದಾದರೆ ನವೋದಯ ಎಂಬಕ್ಕಂಥದ್ದು ಅವರ ಸಾಹಿತ್ಯ ಚಳುವಳಿಯಾಗಿದೆ. ಅವರ ಕೃತಿಗಳು ನೋಡೋದಾದರೆ ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತ, ನಾದಲೀಲೆ, ಮೇಘದೂತ, ಸೂರ್ಯಪಾನ, ನಗೆಯ ಹೊಗೆ. ಯಾವ್ಯಾವ ಕೃತಿಗಳು? ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತ, ನಾದಲೀಲೆ, ಮೇಘದೂತ, ಸೂರ್ಯಪಾನ, ನಗೆಯ ಹೊಗೆ. ಅವರ ಪ್ರಶಸ್ತಿಗಳು ನೋಡೋದಾದರೆ 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಯಾವ ಕೃತಿಗೆ? 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ. ಮತ್ತು ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಕೂಡ ಅವರು ಗಳಿಸಿದ್ದಾರೆ. ಅವರ ಒಂದು ಅಧ್ಯಕ್ಷತೆ ನೋಡೋದಾದರೆ ಶಿವಮೊಗ್ಗದಲ್ಲಿ ನಡೆದ 27ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಯಾರು? ದ.ರಾ ಬೇಂದ್ರೆ ಅವರು ಶಿವಮೊಗ್ಗದಲ್ಲಿ ನಡೆದ 27ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಮರಣ ನೋಡೋದಾದರೆ 1981ರಲ್ಲಿ ಅಕ್ಟೋಬರ್ 26ರಂದು ಅವರು ಮುಂಬೈಯಲ್ಲಿ ಮರಣ ಹೊಂದಿದರು ಅಂತ ಹೇಳ್ಬೋದು. ಇದು ಇವತ್ತಿನ ಸಂಚಿಕೆಯಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೂ ಯಾರು ನಿಮ್ಮ ಗೆಳೆಯರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುತ್ತಿರುವರೋ ಅವರಿಗೆ ಇದು ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ತೇನೆ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.